ಸೊ ನನಗೆ ನೀನು ನಿನಗೆ ನಾನು ಅಂತಲೇ ಬೆಳ್ಳಿ ತೆರೆಗೆ ಅಂತ ಬಂದಂಥ ಮಲೈಕ್ ಅವರು ಈಗ ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳ ಮೂಲಕ ಬೆಳ್ಳಿ ತೆರೆಯಲ್ಲಿ ವಿಜೃಂಭಿಸ್ತಾ ಇರುವಂಥದ್ದು. ಸೊ ಆ ಲಿಸ್ಟಲ್ಲಿ ಮತ್ತೊಂದು ಸೇರ್ಪಡೆ ಕಲ್ಟ್ ಸಿನಿಮಾ. ಈಗ ಆಲ್ರೆಡಿ ಒಂದಷ್ಟು ಗ್ಲಿಮ್ಸು ಮತ್ತು ಸಾಂಗ್ ರಿಲೀಸ್ ಆಗಿದೆ, ಒಂದೊಳ್ಳೆ ರೆಸ್ಪಾನ್ಸ್ ಇರುವಂಥ ಒಂದು ಸಾಂಗು. ಸೊ ಈ ಬಗ್ಗೆ ಮಾತಾಡೋಕ್ಕೆ ಖುದ್ದು ಮಲೈಕ್ ಅವರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತಾಡ್ತೋಣ. ಎಸ್ ನಮಸ್ತೆ. ಒಳ್ಳೆಯದಾಗಲಿ. ಆರಾಮ್, ನೀವಾಗಿದ್ದೀರಾ? ಎಸ್, ಎಲ್ಲೋ ಒಂದು ಕಡೆ ನೀವು ಮ್ಯಾನಿಫೆಸ್ಟ್ ಮಾಡಿದ್ರಿ ಅನಿಸುತ್ತೆ, ಸಿನಿಮಾಗೆ ಎಂಟ್ರಿ ಕೊಟ್ಟರೆ ನನ್ನ ಲೈಫ್ ಹಿಂಗೆ ಇರಬೇಕು, ಈ ಥರನೇ ಸಿನಿಮಾಗಳು ಸಿಗಬೇಕು ಅಂತ. ಯಾಕಂದರೆ ಅದೊಂದು ಆಸೆ ಕನಸು ಹೇಳ್ಕೊತಾ ಇದ್ರಿ, ಅದು ನಿಜ ಆಗ್ತಿದೆ ಎಲ್ಲೋ ಒಂದು ಕಡೆ. ಮೊದಲ ಸಿನಿಮಾ ಸೂಪರ್ ಡೂಪರ್ ಹಿಟ್ಟು, ಎರಡನೇ ಸಿನಿಮಾನು ಅದ್ಭುತವಾದ ಒಂದು ಹೆಸರು ತಂದುಕೊಟ್ಟ ಸಿನಿಮಾ. ಈಗ ಕಲ್ಟ್ ನಿಮ್ಮ ಇಷ್ಟದಂತೆ ನಿಮ್ಮ ಆಸೆಯಂತೆ ಪಾತ್ರಗಳು ನಿಮ್ಗೆ ಹುಡ್ಕೋ ಬರ್ತಾ ಇದೆ ಅಂತ ಅನಿಸ್ತಾ ಇದೆಯಾ ಅಂತ? ಈಗ ಖಂಡಿತ ಸರ್, ನೀವು ಹೇಳಿದ 100% ನಿಜ. ಒಂದು ಇಂಡಸ್ಟ್ರಿಗೆ ಬರಬೇಕಾದ್ರೆ ಒಂದು ಬ್ಯಾಕ್ಗ್ರೌಂಡ್ ಇಲ್ಲದೆ ಇರೋ, ಯಾರೂ ಗೊತ್ತಿಲ್ಲದೆ ಇರೋ ಇಂಡಸ್ಟ್ರಿಗೆ ಬಂದಿದ್ದು. ಅಷ್ಟೆಲ್ಲ ಬ್ಯಾಕ್ಗ್ರೌಂಡ್ ಇಲ್ಲದೆ, ಯಾರಿಗೂ ಕೇಳದೆ ಮಾಡಿದೆ, ನಂಗೆ ಒಂದು ಅವಕಾಶ ಕೊಡಿ ಅಂತ ಕೇಳಿದೆ, ಇಲ್ಲಿ ತನಕ ಸ್ಟ್ರೇಟಾಗಿ ಶಾರ್ಟ್ಕಟ್ ಇಲ್ಲದೆ ಬಂದಿದ್ದೀನಿ. ಅದಕ್ಕೆ ತುಂಬ ಖುಷಿ ಇದೆ ನನಗೆ. ನಾನು ಮಾಡಿರೋ ಬೆರಳನಿಕೆ ಸಿನಿಮಾ ಇದ್ರೂ ಪರವಾಗಿಲ್ಲ, ತುಂಬ ಸ್ಟ್ರೇಟಾಗಿ ಸ್ವಾಭಿಮಾನದಿಂದ ಪ್ರಾಮಾಣಿಕವಾಗಿ ಬಂದಿದ್ದೀನಿ ಅಂತ ಖುಷಿ ಇದೆ. ಎಲ್ಲೋ ಒಂದು ಕಡೆ ಅಂದರೆ ಪ್ರತಿ ಮನೆಯವ್ರಿಗೂ ನಮ್ಮನೆ ಮಗಳು ಅನ್ನೋ ಥರ ಪಾತ್ರಗಳೇ ನಿಮ್ಗೆ ಸಿಗ್ತಾ ಇರುವಂಥ ಕಾರಣದಿಂದಲೇ ಇದೆಲ್ಲ ಒಂದಷ್ಟು ಪ್ರಯೋಗಗಳು, ಒಂದಷ್ಟು ಪಾತ್ರಗಳ ಮೂಲಕ ಆಗ್ತಿರೋದು ಅಂತ ಅನಿಸ್ತಾ ಇದೆಯಾ ಅಂತ? ಯಾಕಂದರೆ ಉಪಾಧ್ಯಕ್ಷನೂ ಅಷ್ಟೇ, ಎಲ್ಲೋ ನೋಡಿದಾಗ ನಮ್ಮೂರಲ್ಲಿ ಈ ಥರದೊಂದು ಹುಡುಗಿ ಅಲ್ಲ, ಅಥವಾ ನಮ್ಮ ಮನೇಲಿ ಒಂದು ಹುಡುಗಿ ಈ ಥರನೇ ಅಲ್ವಾ ಅನ್ನೋ ಥರನೇ ಅನ್ಕೊಬಂದಿದ್ದು. ಸೊ ಅದೇ ಎಲ್ಲೋ ಒಂದು ಕಾರಣ ಆಗಿದೆಯಾ ಈ ಥರ ಆಪ್ಷನ್ಸ್ಗಳು, ಪಾತ್ರಗಳು ನಿಮ್ಗೆ ಹುಡ್ಕೊಬರೋಕ್ಕೆ? ಇರ್ಬೋದು ಸರ್, ಆದರೆ ಈ ಸಿನಿಮಾದಲ್ಲಿ ನೀವು ಊಹೆ ಮಾಡೋಕ್ಕಾಗದೇ ಇರೋ ಥರ ಇರುತ್ತೆ ನನ್ನ ಕ್ಯಾರೆಕ್ಟರು. ಜಡ್ಜೆ ಮಾಡೋಕ್ಕಾಗಲ್ಲ ನಿಮಗೆ. ನೀವು ಖಂಡಿತವಾಗಿ ನೀವು ಸಾಂಗ್ ನೋಡೋದಲ್ಲಿ ಮುದ್ದಾಗಿರೋ ಹುಡುಗಿನೇ, ನಮ್ಮನೆ ಹುಡುಗಿ ಥರನೇ ಕಾಣಿಸ್ತೀನಿ. ಬಟ್ ಹೋಗ್ತಾ ಹೋಗ್ತಾ ಇನ್ನು ಬೇರೆ ಬೇರೆ ಕಂಟೆಂಟ್ ಬಿಡ್ತಾ ಹೋದಾಗ ನಿಮಗೆ ನಮ್ಮ ಡೈರೆಕ್ಟ್ರ್ ಹೇಗೆ ಅದನ್ನ ಕಟ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡು. ನನ್ನ ಕ್ಯಾರೆಕ್ಟರ್ ಬೇರೆ ಥರ ಇದೆ ಅಂತಲೂ ಗೊತ್ತಾಗುತ್ತೆ. 2 ಶೇಡ್ ಇದೆ ನನಗೆ ಕ್ಯಾರೆಕ್ಟರ್ಗೆ, ಒಂದು ಅಷ್ಟೇ ಹೇಳೋಕ್ಕಾಗತ್ತೆ ಇವಾಗ. ಮೇಬಿ ಹಾಗಾದರೆ ಈ ಅವತಾರದಿಂದ ಈ ಅವತಾರಕ್ಕೆ ಬರೋಕ್ಕೆ ನೀವೇ ಕಾರಣ ಅಂತ? ನಾನೇ ಕಾರಣ ಇರ್ಬೋದು, ಅಥವಾ ಅವರೇ ಕಾರಣ ಇರ್ಬೋದು, ಇಲ್ಲ ಬೇರೆಯವ್ರ ಕಾರಣ ಇರ್ಬೋದು, ಗೊತ್ತಿಲ್ಲ. ಕಲ್ಟ್ ಯಾಕಂದರೆ ಒಬ್ಬ ಡೈರೆಕ್ಟ್ರು ಅಂದರೆ ಉಪಾಧ್ಯಕ್ಷ ಸಿನಿಮಾದ ಮೂಲಕ ನಿಮ್ಮ ನಟನೆ ನೋಡಿರ್ತಾರೆ, ಇಷ್ಟಪಟ್ಟಿರ್ತಾರೆ, ಅಥವಾ ನಿಮ್ಮ ಪ್ರತಿಭೆ ಗುರುತಿಸಿರ್ತಾರೆ. ಅದೇ ಡೈರೆಕ್ಟ್ರು ಮತ್ತೊಂದು ಸಿನಿಮಾ ಕೊಡ್ತಾರೆ ಅಂತಂದರೆ ನಿಮ್ಮ ಮೇಲಿರುವಂಥ ನಂಬಿಕೆ ಮೊದಲಿಗೆ. ಸೊ ಕಲ್ಟ್ ಸಿನಿಮಾಗೆ ನಿಮಗೆ ಅಂತಲೇ ಬರೆದ ಪಾತ್ರನ, ಅಥವಾ ಉಪಾಧ್ಯಕ್ಷ ಆದ ನಂತರದಲ್ಲಿ ಡೈರೆಕ್ಟರ್ ನಿಮಗೋಸ್ಕರ ಈ ಪಾತ್ರ ಬರೆದು ಕೊಟ್ಟಿದ್ದ ಅಂತ? ಗೊತ್ತಿಲ್ಲ ಸರು, ನಾನು ಸುಮ್ಮನೆ ರಫಾಗಿ ಬರೀತಿರುವಾಗ ಉಪಾಧ್ಯಕ್ಷ ನಿನ್ನ ನೋಡಿದ್ನಲ್ಲ, ಅದೇ ಒಂದು ಮೈಂಡ್ಸೆಟ್ ಇಟ್ಕೊಂಡು ಬಟ್ ನನಗಂತಾನೆ ಬರೆದಿರೋ ಪಾತ್ರ ಅಂತ ನಾನು ಒಪ್ಕೊಳ್ಳಲ್ಲ. ಅಷ್ಟು ಲೆವೆಲಿಗೆ ನಾವು ಬೆಳೆದಿಲ್ಲ ಇನ್ನು ನಮಗಂತ ಪಾತ್ರ ಬರೆಯೋದು. ಬಟ್ ನನಗೆ ಅಂತ ಪಾತ್ರ ಬರೆದೋ ಹಾಗೆ ಇದೆ ಈ ಪಾತ್ರ. ಯಾಕಂದರೆ ವಿಭಿನ್ನವಾಗಿರೋದ್ರಿಂದ ನಾನು ಬರೀ ಮುದ್ದಾಗಿರೋ ಹುಡುಗಿ ಅಂತ ತೋರಿಸ್ಕೊಳ್ಳೋ ಬದಲು ನಾನು ಬೇರೆ ಥರ ನಟನೆನೂ ಮಾಡ್ಬೋದು ಅಂತ ಈ ಸಿನಿಮಾ ಮೂಲಕ ಅದು ಗೊತ್ತಾಗುತ್ತೆ. ಯೂಶ್ವಲಿ ಹೇಳ್ತಾರೆ ಡೈರೆಕ್ಟರ್ ಹೀರೋಯಿನ್ಸ್ನ ರಿಪೀಟ್ ಮಾಡಲ್ಲ, ಬೇಡ ಅಂತ. ಬಟ್ ನಮ್ಮ ಡೈರೆಕ್ಟ್ರು ಅವ್ರಿಗಿಬ್ಬರು ಹೆಣ್ಮಕ್ಳು, ಒಂದು 3ನೇ ಹೆಣ್ಮಗು ಥರ ನನ್ನ ಚೆನ್ನಾಗಿ ನೋಡಿಕೊಂಡು ತುಂಬ ಚೆನ್ನಾಗಿ ನನ್ನಿರೋ ಟ್ಯಾಲೆಂಟ್ನ ಆಚೆ ತೆಗ್ದಿದ್ದಾರೆ. ನಿಮ್ಮ ಕಡೆ ಬರ್ತಿರೋಂಥ ಸಿನಿಮಾಗಳೆಲ್ಲ ನಿಮಗೆ ಒಳ್ಳೊಳ್ಳೆ ಹಾಡು ಸಿಗ್ತಾ ಇರುವಂಥದ್ದು. ಮೊದಲ ಸಿನಿಮಾದಲ್ಲೂ ಅಷ್ಟೇ ಮದನಾರಿ, ಸೆಕೆಂಡ್ ವಿದ್ಯಾಪತಿಲೂ ಅಷ್ಟೇ, ಈ ಸಿನಿಮಾದಲ್ಲಿ ಅಯ್ಯೋ ಶಿವನೇ ಒಂದು ಒಳ್ಳೆ ಅದ್ಭುತವಾದ ಟ್ರ್ಯಾಕ್ಗಳನ್ನು ನಿಮ್ಮನ್ನು ಹುಡ್ಕೊ ಬರ್ತಿದೆ, ಅಥವಾ ನೀವು ಅದನ್ನು ಹುಡ್ಕೊಂಡು ಹೋಗ್ತಾ ಇದ್ದೀರಾ? ಗೊತ್ತಿಲ್ಲ, ಮೋಸ್ಟ್ಲಿ ದೇವ್ರ ದಯೆ ಅಂತ ಹೇಳ್ಬೋದು. ಒಳ್ಳೆ ಸಾಂಗ್ಗಳನ್ನ, ಅದಕ್ಕೆ ಆ್ಯಕ್ಚುಲಿ ದೇವ್ರ ದಯಕ್ಕಿಂತ ನಮ್ಮ ಮ್ಯೂಸಿಷಿಯನ್ಸು, ನಮ್ಮ ಮ್ಯೂಸಿಕ್ ಡೈರೆಕ್ಟರು, ಆಮೇಲೆ ಎಸ್ಪೆಷಲಿ ಅನಿಲ್ ಸರ್. ಅಯ್ಯೋ ಶಿವನೇ ಸಾಂಗ್ ಕೇಳಿದರೆ ನೀವು ಪ್ರತಿಯೊಂದು ಸಾಲು, ಪ್ರತಿಯೊಂದು ಅಕ್ಷರ ಬರೆದಿರೋದು ನಮ್ಮ ಅನಿಲ್ ಸರೇ. ಸೊ ಅದಕ್ಕೆ ನಿಮ್ಮ ತುಂಬ ಪ್ರೀತಿ ಪಾತ್ರರಿಗೆ ಅದು ಆ ಸಾಂಗ್ ಹೇಳೋ ಅನ್ನೋದು ಆ ಥರ ಇದೆ. ಇವಾಗ 90s ನಾವು ರಮೇಶ್ ಅರವಿಂದ್ ಸರ್ ಸಾಂಗ್ಸ್ ಕೇಳ್ತಾ ಇದ್ರೆ, ಅಮೃತ ವರ್ಷಿಣಿ, ನಾನು ಅದಕ್ಕೆ ಕಂಪೇರ್ ಮಾಡ್ತಾ ಇಲ್ಲ. ಬಟ್ ಆ ಥರ ಅನಿಸುತ್ತೆ. ಒಂದ್ಸತಿ ಫಸ್ಟ್ ಟೈಮ್ ಕೇಳಿದಾಗ ಓಕೆ ಅನ್ಸುತ್ತೆ, ಆಮೇಲೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ. ಆ ಥರ ಒಂದು ಮೆಲೋಡಿ ಹಿಟ್ ಅಂತ ಹೇಳ್ಬೋದು. ಕಲ್ಟ್ ಸಿನಿಮಾಗೆ ಝೈದ್ ಅವ್ರ ನಾಯಕ, ಅವ್ರ ಜೊತೆ ನಿಮ್ಮ ಪರ್ಫಾರ್ಮೆನ್ಸ್ ಅಂದರೆ ನಾಯಕಿಯಾಗಿ ನೀವು ನಡೆಸ್ತೀರಿ ಅಂತಂದಾಗ ನಿಮ್ಮ ಮೈಂಡಲ್ಲಿ ಬಂದಂಥ ಮೊದಲ ಥಾಟ್, ಯಾಕಂದರೆ ಮೊದಲ ಸಿನಿಮಾದಲ್ಲಿ ಒಂದೊಳ್ಳೆ ನಂಬಿಕೆ ಹುಟ್ಟಿಸಿದಂಥ ನಟ ಝೈದ್ ಅವರು. ಸೊ ಮತ್ತೊಂದು ಸಿನಿಮಾದಲ್ಲಿ ಈ ಥರದ ಅವತಾರದಲ್ಲಿ, ಯಾಕಂದರೆ ನಿಮ್ಗೆ ಬಂದದ ದೊಡ್ಡ ಆಪ್ಷನ್ ಅವ್ರಿಗೂ ಇತ್ತು, ಯಾಕಂದರೆ ಮನೆ ಮಗನ ಥರ ಆ ಥರ ಸಿದ್ಧನ ಕ್ಯಾರೆಕ್ಟರ್ ಆ ಥರ ಇತ್ತು ಬನಾರಸಲ್ಲಿ. ಬಟ್ ಈ ಅವತಾರದಲ್ಲಿ ಬಂದಾಗ ನೋಡುವಂಥ ರೀತಿ ಬದಲಾಗಿರುತ್ತೆ. ನಿಮ್ಗೇನು ಅನಿಸುತ್ತೆ ಕಲ್ಟಲ್ಲಿ ಈ ಫಸ್ಟ್ ಲುಕ್ಕನ್ನು ನೋಡಿ ಝೈದ್ ಅವರು ಈ ಸಿನಿಮಾ ನಾಯಕ ಅಂದಾಗ? ವಿಭಿನ್ನವಾಗಿದೆ ಅವ್ರ ಕ್ಯಾರೆಕ್ಟರ್ ಮಾತ್ರ. ಒಂದು 3 ಶೇಡ್ ಇರೋ ಒಂದು ಕ್ಯಾರೆಕ್ಟರು. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ತುಂಬ ಡೆಡಿಕೇಶನ್, ಆಮೇಲೆ ಟ್ಯಾಲೆಂಟ್ ಇದೆ. ಆ ಸ್ಕ್ರೀನ್ ಪ್ರೆಸೆನ್ಸ್ ಅಂತಾರಲ್ಲ, ಅವರಲ್ಲಿ ಎದ್ದು ಕಾಣಿಸುತ್ತೆ. ನಾನು ಫಸ್ಟಿಗೆ ಅಯ್ಯೋ ಮಿನಿಸ್ಟರ್ ಅವ್ರ ಮಕ್ಕಳು ಬೇಡ, ಏನಕ್ಕೆ ಮಾಡಬೇಕು ಅಂತೆಲ್ಲ ನಾನು ಅಂದ್ಕೊಂಡಿದ್ದಿದೆ. ಬಟ್ ಒಂದ್ಸತಿ ಅವ್ರನ್ನ ಅರ್ಥ ಮಾಡ್ಕೊಂಡ್ಮೇಲೆ ಅವ್ರು ತುಂಬ ಸಾಮಾನ್ಯ ಸರಳದಿಂದ ನಿಮ್ಮನ್ನೂ ಅಷ್ಟೇ, ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಹಾಗೆ ತುಂಬ ಹೆಲ್ಪಿಂಗ್ ನೇಚರ್ ಕೂಡ. ಅದೆಲ್ಲ ಬಿಟ್ಟು ಪ್ರೊಫೆಷ್ನಲಿ ಈಸ್ ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ಡೆಡಿಕೇಟೆಡ್. ಭಯ ಆಯಿತು ಮೊದಲಿಗೆ ಮಿನಿಸ್ಟ್ರ್ ಮಗ ಅನ್ನೋವಂಥದ್ದು? ಸಿಕ್ಕಾಪಡೆ ಭಯ. ಸರ್ ಕರೆದಾಗ ಅನಿಲ್ ಸರು ಅಮ್ಮಂಗೆ ಕೇಳಿದೆ, ಹೋಗ್ಲೋ ಬೇಡವೋ, ಹಂಗೆಲ್ಲ ಮಾಡಬಾರ್ದು, ಕತೆ ಅಲ್ಲ, ಒಂದು ಸಿನಿಮಾ ಅಂದಮೇಲೆ ಇನ್ನು ಆರ್ಟಿಸ್ಟು ಹೆಂಗಾದರೂ ಮಾಡಬೇಕು ಅಂತ ಅವಾಗ ಹೋಗಿತ್ತು ನಾನು.
ಫಸ್ಟ್ ಲುಕ್ ನೋಡಿದಾಗ ನಿಮ್ಮ ಥಾಟ್ ಬಂದಿದ್ದೇನೆ ಈ ಸಿನಿಮಾದ, ಯಾಕಂದರೆ ಈಗಿನ ಒಂದು ಜೆನ್ಜಿ ಕಿಡ್ಸ್ಗಳಿಗೆ ಇರುವಂಥದ್ದು ಒಂದು ಕಾಮನ್ ಇದು ಅಂದರೆ ಲವ್ ಸ್ಟೋರಿ ಅಂದರೆ ಇದೇ ರಕ್ತ ಇರಬೇಕು ಅಥವಾ ಈ ಲುಕ್ ಇರಬೇಕು ಅಂತ ಬಯಸ್ತಾರೆ. ಎಲ್ಲೋ ಪ್ಯೂರ್ ಲವ್ ಸ್ಟೋರಿಗಳ ಮಧ್ಯೆ ಈ ಥರದೊಂದು ಲವ್ ಸ್ಟೋರಿ ಜಾನರ್ ಹೊಸದಾಗಿ ಬದಲಾಗಿರೋದ್ರಿಂದ ಅದೆಲ್ಲದಕ್ಕೂ ಒಂದು ಉತ್ತರ ಆಗಿ ಸಿನಿಮಾ ನಿಂತ್ಕೊಳ್ಳುತ್ತಾ ಅಂತ. ಇದು ಪ್ಯೂರ್ ಲವ್ ಸ್ಟೋರಿ ಸರ್. ಆ್ಯಕ್ಚುಲಿ ಇದೊಂದು ಪ್ಯೂರ್ ಲವ್ ಸ್ಟೋರಿನೇ. ಆ ಪ್ಯೂರ್ ಲವ್ ಸ್ಟೋರಿಯಲ್ಲಿ ಏನೇನಾಗುತ್ತೆ, ಒಂದು ಹುಡುಗಿ ಹೇಗೆ ಮೋಸ ಹೋಗ್ತಾಳೆ, ಒಂದು ಹುಡುಗ ಹೇಗೆ ಮೋಸ ಹೋಗ್ತಾನೆ ಅನ್ನೋ ಒಂದು ಕತೆ ಒಂದು ಸಿಂಪಲ್ ಲೈನ್, ಬಟ್ ಅದನ್ನು ಎಣೆದಿರೋ ರೀತಿ, ಬರೆದಿರೋ ರೀತಿ, ನಾವು ಮ್ಯಾಮ್ ಇರ್ಬೋದು, ರಚಿತಾ ಮ್ಯಾಮ್ ಇರ್ಬೋದು, ನಾನಿರ್ಬೋದು, ಜಯದ್ ಅವರು ಆ್ಯಕ್ಟಿಂಗ್ ಮಾಡಿರೋ ರೀತಿ, ನಮ್ಮನ್ನು ತೋರಿಸಿರೋ ರೀತಿ ನಿಮ್ಗೆ ಅಷ್ಟು ಕನೆಕ್ಟ್ ಮಾಡುತ್ತೆ. ಅದು ನೈಜ ಕತೆ ಇದೆಯಾ ಅಂತ ಅಂದ್ಬಿಟ್ಟು ಈ ಅವತಾರದಲ್ಲೆಲ್ಲ ನೋಡ್ತೀರ ಅದೇನಿಸ್ತದೆ. ಯಾಕಂದರೆ ಬರ್ಡೇ ಗ್ಲಿಮ್ಸಲ್ಲಿ ನೋಡಿದಾಗ ಸಾಕಷ್ಟು ಅಂದರೆ ವಿಭಿನ್ನತೆಯಲ್ಲೇ ಕಾಣಿಸ್ಕೋತಾರೆ. ಯಾಕಂದರೆ ಮನೆ ಮಗನ ಥರ ಇದ್ದಂಥ ಕ್ಯಾರೆಕ್ಟ್ರು ಈ ಥರ ಈ ಮಟ್ಟಿಗೆಲ್ಲ ಬದಲಾಗ್ತಾರೆ ಅಂತಂದರೆ ನೈಜ ಘಟನೆನ? ಇಲ್ಲ ಖಂಡಿತ ಅಲ್ಲ. ಆಮೇಲೆ ಅದು ನಮಗೂ ಅಷ್ಟೇ ಬರ್ಡೇ ಗ್ಲಿಮ್ಸ್ಗೆ ಒಳ್ಳೆ ರೆಸ್ಪಾನ್ಸ್ ಬಂತು ತುಂಬ. ಹಾಗೆ ಫಸ್ಟ್ ಕಂಟೆಂಟ್ ಅಯ್ಯೋ ಶಿವನೇ 1 ಮಿಲಿಯನ್ ಇನ್ 8 days ಅಂತ ನಮ್ಗೆ ಅದು ದೊಡ್ಡ ಅಚೀವ್ಮೆಂಟು ಸರ್. ನಾನಾಗಿರ್ಬೋದು, ಜಯದ್ ಅವರಾಗಿರ್ಬೋದು, 1-2 ಸಿನಿಮಾ ಮಾಡಿ ನಾವೇನು ಸೂಪರ್ ಸ್ಟಾರ್ಸ್ಗಳಲ್ಲ. ಸೂಪರ್ ಸ್ಟಾರ್ಸ್ ಅಂದರೆ ಬೇಗ ರೀಚ್ ಆಗೋಗುತ್ತೆ. ನಮ್ಮ ಸಾಂಗು ಅಷ್ಟು ಜನ ನಾವು ಆ್ಯಸ್ ಅ ನ್ಯೂ ಕಮ್ಮರ್ಸ್ನ ಎಕ್ಸೆಪ್ಟ್ ಮಾಡಿ ಅಷ್ಟು ವ್ಯೂಸ್ ಕೊಟ್ಟಿದ್ದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್ ಸರ್. ಉಪಾಧ್ಯಕ್ಷರಲ್ಲಿ ಒಂದಷ್ಟಿತ್ತು ಅಂದರೆ ನೀವು ಹೀರೋಗಳನ್ನ ಇಷ್ಟಪಡ್ತಾರೆ, ಹೀರೋಯಿನ್ಸ್ಗಳನ್ನ ಇಷ್ಟಪಡ್ತಾಯಿದ್ರೆ, ಈಗ ಈ ಸಿನಿಮಾದಲ್ಲಿ ಡಿಂಪಲ್ ಕ್ವೀನ್ ಇರುವಂಥದ್ದು. ಸೊ ಎಲ್ಲ ಒಂದು ಕಡೆ ಟ್ರಯಾಂಗಲ್ ಲವ್ ಸ್ಟೋರಿನ ಮತ್ತು ಅವರು ಆನ್ ಬೋರ್ಡ್ ಬಂದಾಗ ನಿಮ್ಗಾದಷ್ಟು ಖುಷಿ? ತುಂಬ ಖುಷಿ ಆಯಿತು. ಯೂಶ್ವಲಿ ನಂಗೆ ಅನಿಲ್ ಸರ್ ಹೇಳ್ತಾಯಿದ್ರು, ಬೇರೆ ಹೀರೋಯಿನ್ಸು ಅಯ್ಯೋ ಅಂದರೆ ಇವಾಗ ಯಾರೇ ನಿಮ್ಗಿಂತ ದೊಡ್ಡವ್ರು ಯಾರು ಇದ್ದರೆ ಅವ್ರನ್ನ ಜಾಸ್ತಿ ತೋರಿಸ್ಬಿಡ್ತಾರೆ, ನನಗೆ ಸ್ಪೇಸ್ ಕೊಡಲ್ಲ ಅನ್ನೋ ಒಂದು ಕನ್ಫ್ಯೂಷನ್ ನನಗೂ ಇತ್ತು. ಬಟ್ ಆ ಥರ ಯಾವುದೂ ಇಲ್ಲ. ರಚಿತಾ ಮ್ಯಾಮ್ಗೆ ಎಷ್ಟು ಸ್ಕ್ರೀನ್ ಸ್ಪೇಸ್ ಇದೆ ಅಷ್ಟೇ ನನಗೂ ಇದೆ. ಬಟ್ ಕೊನೆಯಲ್ಲಿ ಯಾರಿಗೆ ಯಾರು ಸಿಗ್ತಾರೆ ಅನ್ನೋದೇ ಒಂದು ದೊಡ್ಡ ಟ್ರಯಾಂಗಲ್ ಲವ್ ಸ್ಟೋರಿ ಅಂತ ಹೇಳೋಕ್ಕಾಗಲ್ಲ. ವೆರಿ ಪ್ಯೂರ್ ಲವ್ ಸ್ಟೋರಿ, ವೆರಿ ವೆರಿ ಪ್ಯೂರ್. ಅದು ನೀವು ಸಾಂಗಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅದು ಎಷ್ಟು ಪ್ಯೂರ್ ಆಗಿದೆ ಅಂತ. ಇಬ್ಬರು ಜುಗಲ್ ಬಂದು ಇರುತ್ತಾ ರಚಿತಾ ಅವ್ರದ್ದು ಮತ್ತು ನಿಮ್ಮದು ಈ ಸಿನಿಮಾದಲ್ಲಿ? ಜೊತೆಗೆ ನಡೆಯುತ್ತಾ ಕತೆ ಹೇಗೆ? ಇಲ್ಲ, ಜೊತೆಗೆ ಏನು ನಡೆಯಲ್ಲ. ಖಂಡಿತ ನಾವಿಬ್ಬರು ಸ್ಕ್ರೀನ್ಸ್ ಶೇರ್ ಮಾಡ್ತೀವಿ ಆ್ಯಸ್ ಅ ಆರ್ಟಿಸ್ಟ್. ಆ ಒಂದು ಸ್ಕ್ರೀನ್ ಒಂದೇ ದಿನ ಶೇರ್ ಮಾಡಿದ್ರು, 2 ದಿನ ಶೇರ್ ಮಾಡಿದ್ರು, ಆ ಒಂದು ಪಾತ್ರ, ಆ ಒಂದು ಸೆಗ್ಮೆಂಟು ಸಿನಿಮಾಗೆ ತುಂಬ ಮುಖ್ಯ ಆಗುತ್ತೆ. ಜೈದ್ ಅವರು ನಟನಾಗಿ ಪಡುವಂಥ ಕಷ್ಟ, ಯಾಕೆಂದರೆ ಮೊದಲ ಸಿನಿಮಾದಲ್ಲಿ ಅವರು ಕೆಲಸ ಮತ್ತು ಅವ್ರ ವರ್ಕ್ ಇಷ್ಟಪಟ್ಟಿದ್ರಲ್ಲ. ಸೊ ಈ ಸಿನಿಮಾಗೆ ಸಾಕಷ್ಟು ತಯಾರಿ ನಡೆಸಿದರೆ ನಟನಾಗಿ ಎಷ್ಟು ಇಷ್ಟ ಆಗ್ತಾರೆ ಅಂತ? ನಟನಾಗೆ ಅವ್ರನ್ನ ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ. ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಹೀರೋ ಆಗಿ ಬಂದಿದ್ದಾರೆ. ವೆರಿ ಡೆಡಿಕೇಟೆಡ್, ವೆರಿ ಪ್ರೊಫೆಷ್ನಲ್, ತುಂಬ ಮನಸ್ಸಿಂದ ತುಂಬ ಒಳ್ಳೆಯವರು. ಆ್ಯಂಡ್ ಅವ್ರ ತಂದೆ ಥರನೇ ಅವ್ರಿಗೆ ಒಳ್ಳೆ ಮನಸ್ಸಿದೆ ಆ್ಯಂಡ್ ಒಳ್ಳೆ ಟ್ಯಾಲೆಂಟ್ ಇದೆ ಸರ್, ಒಳ್ಳೆ ಟ್ಯಾಲೆಂಟ್ ಇದೆ. ಹಿ ವಿಲ್ ಡೆಫಿನೆಟ್ಲಿ ಶೈನ್ ಇನ್ ದ ಇಂಡಸ್ಟ್ರಿ ಅಂತ ಅನಿಸುತ್ತೆ. ಡೈರೆಕ್ಟರ್ ಬಗ್ಗೆ ಹೇಳೋದಾದ್ರೆ ಒಂದು ಒಳ್ಳೆ ಸದಾಪರಿಚಯ ಸಿನಿಮಾಗಳು ಅವ್ರ ಕಡೆಯಿಂದ ಯಾವಾಗಲೂ ಇದ್ದೇ ಇರುತ್ತೆ. ಅನಿಲ್ ಅವರ ಸಿನಿಮಾ ಅಂತಂದರೆ ಒಂದು ನಂಬಿಕೆ, ಈ ಸಿನಿಮಾದ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಮೆಸೇಜ್ ಇದ್ದೇ ಇರುತ್ತೆ ಅಂತ. ಈ ಸಿನಿಮಾದಲ್ಲಿ ಯಾವ ರೀತಿಯಲ್ಲಿ ಅದನ್ನು ಬಳಸ್ಕೊಂಡಿದ್ದಾರೆ ಅಂತ ಆ ನಂಬಿಕೆನ? ಸರ್ ಅವರು ಸಿಕ್ಕಾಪಟ್ಟೆ ಟ್ಯಾಲೆಂಟೆಡು, ಬರೀತಾರೆ, ಬೇಕಾದ್ರೆ ಕೊರಿಯೋಗ್ರಫಿನೂ ಮಾಡಿಬಿಡ್ತಾರೆ, ಬೇಕಿದ್ದರೆ ಕ್ಯಾಮ್ರಾ DOPಗೆ ಹಿಂಗಿಡ್ರಿ ಅಂತಲೂ ಹೇಳ್ಬಿಡ್ತಾರೆ. ಸೊ ಈಸ್ ಮಲ್ಟಿ ಟ್ಯಾಲೆಂಟೆಡ್. ಆಮೇಲೆ ಅವ್ರಿಗೆ ಒಂದು ಪ್ಯಾಷನ್ ಇದೆ. ನಮಗೆ ಜಯದವ್ರಿಗೆಲ್ಲ ಹೇಗೆ ಪ್ಯಾಷನ್, ಅವ್ರಿಗೆ ಆ ಪ್ಯಾಷನ್ ಇದೆ, ನಾನು ಈ ಥರ ಮಾಡಬೇಕು, ಈ ಥರ ತೋರಿಸ್ಬೇಕು. ಅದ್ರ ತಕ್ಕನಾಗೆ ಅವ್ರಿಗೊಂದು ಒಳ್ಳೆ ಪ್ರೊಡಕ್ಷನ್ ಟೀಮ್ ಸಿಕ್ತು ಕಲ್ಟ್ ಮೂಲಕ. ಸೊ ಅವ್ರು ವಿಭಿನ್ನವಾಗಿ ಎಕ್ಸ್ಟ್ರಾರ್ಡಿನರಿ ಆಗಿ ಸ್ಕ್ರೀನ್ ಮೇಲೆ ನನ್ನ ತೋರಿಸಿದ್ದಾರೆ. ಆ ಖುಷಿ ನಂಗೆ ಸಿಕ್ಕಾಪಟ್ಟೆ ಇದೆ. ಸರ್, ಈಗ ಪ್ಯೂರ್ ಲವ್ ಸ್ಟೋರಿ ಒಂದು ಉಳಿದಿದೆಯಾ ನಿಮ್ಮ ಪ್ರಕಾರ ಅಂತ? ಖಂಡಿತ ಇದೆ. ಆದರೆ ನಮ್ಮ ಮನಸ್ಥಿತಿ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ಮನಸ್ಥಿತಿ, ನಾವು ಯಾರನ್ನು ಇಷ್ಟಪಡ್ತಿದ್ದೀವಿ ಅವ್ರ ಮನಸ್ಥಿತಿ ಮೇಲೆ. ಜನ 100 ಹೇಳ್ತಾರೆ, ನಮ್ಮ ಮನಸ್ಸು ಅವ್ರ ಮನಸ್ಸು ಒಂದು ಸತಿ ಒಪ್ಪಾದ್ಮೇಲೆ ಮುಗೀತದೆ. ಅಲ್ಲಿ ಪ್ಯೂರ್ ಲವ್ ಸ್ಟೋರಿ ನಾನು ನಂಬ್ತೀನಿ ಸರ್. ನಿಮಗೆ ಇಷ್ಟವಾದಂಥ ಪ್ಯೂರ್ ಅಂದರೆ ಲವ್ ಸ್ಟೋರಿ ಸಿನಿಮಾಗಳಲ್ಲಿ ಯಾವುದು ಸಿಕ್ಕಾಪಟ್ಟೆ ಕಾಡುವಂಥ ಸಿನಿಮಾ ನೀವು ನೋಡಿ ಸಿನಿಮಾಗಳಲ್ಲಿ? ನನಗೆ ಮೊಗ್ಗಿನ ಮನಸ್ಸು ತುಂಬ ಇಷ್ಟ. ಆ ಥರ ಒಂದು ಸಿನಿಮಾ ಮಾಡಬೇಕಂತ ತುಂಬ ಆಸೆ ಇದೆ. ಆಮೇಲೆ ಅಮೃತವರ್ಷಿಣಿ, ಎಲ್ಲ ಹಳೆಯ ಸಿನಿಮಾಗಳು ನನಗೆ ತುಂಬ ಇಷ್ಟ. ಈಗ ರೀಸೆಂಟಾಗಿ ಲವ್ ಸ್ಟೋರಿಗಳು ಬಂದಿಲ್ಲ ಸರ್. ಮೋಸ್ಟ್ಲಿ ನಮ್ಮ ಕಲ್ಟೇ ಒಂದು ಲವ್ ಸ್ಟೋರಿ ಆಗ್ಬೋದು. ಸಿನಿಮಾ ಟೈಟ್ಲ್ ಕೇಳಿದಾಗ ನಿಮಗೆ ಹೇಗೆ ಅನಿಸ್ತು ಅಂತ ಅಂದ್ಬಿಟ್ಟು ಕಲ್ಟ್? ಯಾಕಂದರೆ ಸಾಮಾನ್ಯವಾಗಿ ಎಲ್ಲ ಹೇಳ್ತಾರೆ ಕಲ್ಟ್ ಸಿನಿಮಾ ಬರಬೇಕು ಕನ್ನಡದಲ್ಲಿ ಒಂದು ಅಂತ ಕೇಳೋರು. ನೀವು ಟೈಟಲಲ್ಲಿ ಕಲ್ಟ್ ಹಾಕೊಂಡ್ಬಿಟ್ಟಿದ್ದೀರಿ. ಕಲ್ಟ್ ಸಿನಿಮಾ ಕಲ್ಟ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಒಂದು ಕ್ಲಾಸ್ ಮಾಸ್ ಮಿಕ್ಸ್ ಆದರೆ ಕಲ್ಟ್ ಕ್ಲಾಸಿಕ್ ಆಗುತ್ತೆ. ಅದೊಂದು ಸಿನಿಮಾ ನಮ್ಮದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ಟೂ ಅರ್ಲಿ ಮಾತಾಡೋಕ್ಕದು. ಸಾಂಗ್ ಬಗ್ಗೆ ಹೇಳೋದಾದ್ರೆ ಒಂದು ಒಳ್ಳೆ ಅದ್ಭುತವಾದ ಸಾಂಗು. ಮತ್ತು ಈ ಲಂಗ ದಾವಣಿ ಸ್ಯಾರಿನಲ್ಲಿ ನಿಮ್ಗೆ ಇಷ್ಟಪಡೋರು ಸಿಕ್ಕಾಪಟ್ಟೆ ಅಭಿಮಾನಿಗಳಿದೆ. ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ ತೆಗೆದ್ರು ಅಂದರೆ ನಿಮಗೆ ಟ್ಯಾಗ್ ಮಾಡಿರೋಂಥ ಸಾಕಷ್ಟು ಪೋಸ್ಟ್ಗಳು ಬರುತ್ತೆ. ಈ ಥರದೊಂದು ಟ್ರೆಡಿಷ್ನಲ್ ಲುಕ್ಕಲ್ಲಿ ಸಿಕ್ಕಾಪಟ್ಟೆ ಅಭಿಮಾನಿಗಳು ನಿಮಗಿರುವಂಥದ್ದು. ಸೊ ಆ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಯ್ಯೋ, ತುಂಬ ಖುಷಿ ಇದೆ. ಅಂದರೆ ಸೀರಿಯಲಿಂದ ನನ್ನ ಇಷ್ಟಪಡ್ಕೊಂಡು ಬಂದಿದ್ದಾರೆ. ಫಸ್ಟ್ ಆಫ್ ಆಲ್ ಈ ಲುಕ್ ಡಿಸೈನ್ ಎಲ್ಲ ಮಾಡಿದ್ದು ಅನಿಲ್ ಸರ್. ಹೀಗೆ ಇರಬೇಕು, ಹೀರೋಯಿನ್ ಹೀಗೆ ಕಾಣಬೇಕು ಅಂತ. ಅದೆಷ್ಟು ನಿಮಗೆ ವಿಜುವಲಿ ಅಷ್ಟು ಚೆನ್ನಾಗಿ ಕಾಣಿಸಿದೆ ಸಾಂಗು.
ಬಟ್ 8 ದಿನ ಸತತವಾಗಿ 8 ದಿನ ಮಳೆ ನೆಂದಿದ್ದೀವಿ ನಾವು. ಮಳೆ, ಚಳಿ, ಗಾಳಿ, ಬಿಸಿಲು ಎಲ್ಲ ಕೈ ಕಾಲೆಲ್ಲ ಟ್ಯಾನ್ ಆಗಿ ಹೋಗಿತ್ತು. ನನ್ನ ಮುಖ ಈ ಬಣ್ಣ ಇರಲಿಲ್ಲ, ಎಲ್ಲ ಬಣ್ಣ ಚೇಂಜ್ ಆಗಿ ಹೋಗಿತ್ತು. ಅಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ಅಯ್ಯೋ ಶಿವನೇ ಮಾಡಿರೋದು. ಅದಕ್ಕೆ ಇವತ್ತು ಜನ ಅಷ್ಟು ಪ್ರೀತಿ ಕೊಡ್ತಿರೋಕೆ ಐ ಆಮ್ ವೆರಿ ಹ್ಯಾಪಿ ಸರ್. ನಟನೆಗೆ ಎಷ್ಟೊಂದು ಪ್ರಾಮುಖ್ಯತೆ ಇದೆ ಅಂತ, ಯಾಕಂದರೆ ಶೇಡ್ಸ್ ಅಂತ ಹೇಳಿದ್ರಿ, ಪ್ರತಿಯೊಬ್ಬರಿಗೂ 3 ಶೇಡ್ ಇದೆ ಅಂದರೆ ಅದು ಬೇರೆ ವೇವ್ ಲೆಂತಲ್ಲಿ ಇರುತ್ತೆ ಸಿನಿಮಾದ ಸ್ಕ್ರೀನ್ ಪ್ಲೇ ಆಗಲಿ ಕತೆ ಆಗಲಿ. ಸೊ ನಿಮ್ಗೆ ಎಷ್ಟು ಆಪ್ಷನ್ಸ್ ಇತ್ತು ಅಂದರೆ ಆ ಥರದೊಂದು ಅಚೀವ್ ಮಾಡೋಕ್ಕೆ ನಟನೆಗೆ? ತುಂಬ ಸರ್, ಅಂದರೆ ಕತೆ ಕೇಳುವಾಗ ನನ್ನ ಕೈಲಿ ಮಾಡೋಕ್ಕಾಗುತ್ತೋ. ನಾನು ಫಸ್ಟ್ ಕೇಳಿದ ಅನಿಲ್ ಸರ್ಗೆ, ನಿಮಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇದೆಯಾ, ನಾನು ಮಾಡೋಕ್ಕಾಗುತ್ತಾ ಇಲ್ವಾ ಅಂತ. ಅವ್ರು ಹೇಳಿದ ಖಂಡಿತ ಆಗುತ್ತೆ, ನೀವು ಮಾಡ್ತೀಯ ಅಂದರೆ ರೆಡಿ, ಇವಾಗ ನಾಳೆನೇ ಶೂಟಿಂಗ್ ಹೋಗೋಣ ಅಂತ. ಹ್ಞೂ ಸರ್, ಸರಿ ರೆಡಿ ಅಂತ ಕೇಳುವಾಗ ಎಷ್ಟು ಕಷ್ಟ ಆಯಿತು, ಅಭಿನಯ ಮಾಡುವಾಗ ಅಷ್ಟು ಕಷ್ಟ ಆಗಲಿಲ್ಲ. ಈಸಿಯಾಗಿ ಸಲೀಸಾಗಿ ಮುಗ್ದೋಯ್ತು. ಯಾವಾಗ ರಿಲೀಸ್ ಪ್ಲಾನ್ ಅಂತ ಏನಾದ್ರು ಮಾತುಕತೆ ಆಗಿದೆಯಾ ಏನು ಅಂತ? ಆಗಿದೆ, ಸದ್ಯದಲ್ಲಿ ಡೇಟ್ ಅನೌನ್ಸ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಬರೋ ಸಾಂಗ್ಸ್ನ ರಿಲೀಸ್ ಮಾಡ್ತಾ ಹೋಗ್ತೀವಿ, ಒಂದೊಂದೇ ಕಂಟೆಂಟ್ ಬರ್ತಾ ಹೋಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಮೇ ಬಿ ಇನ್ನೂ ಸಿನಿಮಾ ಟ್ರೈಲರ್ ಟೀಸರ್ ಎಲ್ಲ ನೋಡಿದಾಗ ಇನ್ನೂ ಸಾಕಷ್ಟು ಮಾತಾಡೋದಿದ್ದೇ ಇರುತ್ತೆ. ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಎಸ್, ಇದಿಷ್ಟು ಮಲೈಕ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಲೊಕೇಶನ್ ಫಸ್ಟ್ ಬೆಂಗಳೂರು.